ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಈ ಸುದ್ದಿ ಮಾತ್ರ ತುಂಬ ಒಂದು ರೀತಿ ಮನಸ್ಸಿಗೆ ಕಷ್ಟ ಕೊಡುವಂತಹ ಸುದ್ದಿ. ಯಾಕೆ ಅಂತಂದರೆ ಭಾಳಷ್ಟು ಜನ ಪೋಷಕರು ಮಕ್ಕಳನ್ನು ಹಾಸ್ಟೆಲ್ಗೆ ಹಾಕ್ತಾರೆ. ಯಾಕೆ ಅಂದರೆ ನಾವು ಪಡೋ ಕಷ್ಟ ಮಕ್ಕಳು ನೋಡಬಾರ್ದು. ದೈನಂದಿನ ಜೀವನದಲ್ಲಿ ನಮ್ಮ ಕಷ್ಟಗಳು ಮಕ್ಕಳಿಗೆ ಗೊತ್ತಾಗಬಾರ್ದು. ಅವರು ಆರಾಮಾಗಿ ಹಾಸ್ಟೆಲಲ್ಲಿ ಇದ್ಕೊಂಡು ಓದಿ ನಾಳೆ ವಿದ್ಯಾವಂತರಾಗಬೇಕು ಅನ್ನೋ ಆಸೆಗೆ ತಂದೆ ತಾಯಿಗಳು ಹೃದಯನ ಗಟ್ಟಿ ಮಾಡಿಕೊಂಡು ಮಕ್ಕಳನ್ನು ಹಾಸ್ಟೆಲ್ ಕಳಿಸೋದಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅವರ ಭವಿಷ್ಯಕ್ಕಾಗಿ ಅವರ ಒಳ್ಳೆಯ ಓದಿಗಾಗಿ ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ. ಆದರೆ ಒಂದು ದಿನ ಹಾಸ್ಟೆಲ್ಲಿಂದ ಫೋನ್ ಬರುತ್ತೆ, ನಿಮ್ಮ ಮಗ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆ ತಂದೆ ತಾಯಿಗಳಿಗೆ ಹೆಂಗಾಗಬೇಡ, ಆ ತಾಯಿಗೆ ಹೆಂಗಾಗಬೇಡ. ಚೆನ್ನಾಗಿ ಓದ್ತಾನೆ ಅಂತ ಕಳಿಸ್ಕೊಟ್ಟಂತಹ ಮಗನ ಹೆಣ ನೋಡಬೇಕು ಹಾಸ್ಟೆಲಲ್ಲಿ ಅಂದರೆ ಆ ತಾಯಿಗೆ ಹೆಂಗಾಗಬೇಡ. ಹೀಗಾಗಿನೇ ಭಾಳ ಜನ ಹಾಸ್ಟೆಲ್ಗಳಿಗೆ ಮಕ್ಕಳನ್ನು ಕಳಿಸೋದಕ್ಕೆ ಭಯಪಡ್ತಾರೆ. ಹಿಂದೊಂದು ಕಾಲ ಇತ್ತು, ಹಾಸ್ಟೆಲ್ಗೆ ಹಾಕಿದ ಮಕ್ಕಳು ಶಿಸ್ತು ಕಲಿತಾರೆ, ಚೆನ್ನಾಗಿ ಓದ್ತಾರೆ ಅಂತ. ಆದರೆ ಈಗ ಹಾಸ್ಟೆಲ್ಗೆ ಕಳಿಸಿರುವಂಥ ಮಕ್ಕಳು ವಾಪಸ್ ಬರ್ತಾರಾ ಇಲ್ವೋ ಅನ್ನುವಂಥ ಭಯ ಪೋಷಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇಂತಹ ಸ್ಟೋರಿಗಳು ಪೋಷಕರನ್ನ ಬಡಿದೆಬ್ಬಿಸುತ್ತೆ. ಯಾವ ಹಾಸ್ಟೆಲ್ಗೆ ಹಾಕ್ತೀವಿ, ಆ ಹಾಸ್ಟೆಲಲ್ಲಿ ವಾತಾವರಣ ಯಾವ ರೀತಿ ಇದೆ, ನಮ್ಮ ಮಕ್ಕಳಲ್ಲಿ ಸೇಫಾಗಿದ್ದಾರಾ ಇಲ್ವಾ, ಮಕ್ಕಳಿಗೇನಾದರೂ ತೊಂದರೆ ಕೊಡ್ತಾ ಇದ್ದಾರಾ, ಮಕ್ಕಳೇನಾದರೂ ಮನೆಗೆ ಬಂದಾಗ ತಮ್ಮ ನೋವುಗಳನ್ನು ಹೇಳ್ಕೊಳ್ತಾ ಇದ್ದಾರಾ ಇಲ್ವಾ, ಹಾಸ್ಟೆಲಲ್ಲಿರುವಂತಹ ಸಿಬ್ಬಂದಿಗಳು ಕಾಲಕ್ಕೆ ತಕ್ಕಂತೆ ಮಕ್ಕಳು ಹೇಗಿದ್ದಾರೆ, ರೂಮ್ಮೇಟ್ಸ್ ಹೇಗಿದ್ದಾರೆ, ಇದರ ಬಗ್ಗೆ ಯಾಕೆ ಪರಿಶೀಲನೆ ಮಾಡಲ್ಲ. ಅನ್ಯಾಯವಾಗಿ ಒಂದು ಮಗು ಸತ್ತೋಯ್ತು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಪಾಪ ತಾಯಿ ನೋಡಿ, 12 ವರ್ಷದ ಹುಡುಗ. ಈ ಘಟನೆಗಳನ್ನ ನೋಡಿದಾಗ ಮಕ್ಕಳನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಪೋಷಕರು ತುಂಬ ಭಯಪಡ್ತಾರೆ. ಹಾಸ್ಟೆಲ್ಗೆ ಕಳುಹಿಸಿದಂಥ ಮಗನನ್ನು ಹೆಣವಾಗಿ ನೋಡಬೇಕು ಅಂದರೆ ಆ ತಂದೆ ತಾಯಿಗಳಿಗೆ ಹೆಂಗಾಗಬೇಡ. ಬೆಂಗಳೂರಿನ ವಸತಿ ಶಾಲೆಯೊಂದರಲ್ಲಿ ಈ ರೀತಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕಾಡಯರಪ್ಪನಹಳ್ಳಿ ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಅನುಮಾನಾಸ್ಪದವಾಗಿ 6ನೇ ತರಗತಿ ವಿದ್ಯಾರ್ಥಿ ಗುರುಕಿರಣ್ ಮೃತಪಟ್ಟಿದ್ದಾರೆ. ಶಿಕ್ಷಕರು ಹಲ್ಲೆ ಮಾಡಿದ್ರಿಂದಲೇ ಮಗ ಮೃತಪಟ್ಟಿದ್ದಾನೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಅಂತ ಪೊಲೀಸರೊಂದಿಗೆ ಸಂಬಂಧಿಕರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಪೊಲೀಸ್ ಕಾರನ್ನು ಅಡ್ಡಗಟ್ಟಿ ರಸ್ತೆಯಲ್ಲೇ ಕುಳಿತು ಗೋಳಾಡ್ತಾ ಇದ್ದಾರೆ ಪೋಷಕರು. ಶಾಲೆ ಬಳಿ ಪೆಟ್ರೋಲ್ ಸುರ್ಕೊಂಡು ಸಾಯೋದಕ್ಕೂ ಕೂಡ ಪ್ರಯತ್ನಿಸಿದ್ದಾರೆ. ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವವರ ಮಗ ಈ ಗುರುಕಿರಣ್. ಬೆಳಿಗ್ಗೆ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಶಿಕ್ಷಕರು ಪೋಷಕರಿಗೆ ಫೋನ್ ಮಾಡಿ ಹೇಳ್ತಾರೆ. ಆದರೆ ಪೋಷಕರು ಬರುವಷ್ಟರಲ್ಲೇ ಮಗ ಸಾವನ್ನಪ್ಪಿದ್ದ. ಹೀಗಾಗಿ ಹೇಗೆ ಸಾವನ್ನಪ್ಪದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿವೆ. ವಾಕಿಂಗ್ ಕರ್ಕೊಂಡು ಹೋಗಿದ್ವಿ, ವಾಕಿಂಗ್ ಹೋಗುವಾಗ ಇದಕ್ಕಿದ್ದಂಗೆ ತಲೆ ಸುತ್ತಿ ಬಂದು ಬಿದ್ದುಬಿಟ್ಟ, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ,
ಸತ್ತೋಗ್ಬಿಟ್ಟಿದ್ದಾರೆ ಅಂತ ಆ ಹಾಸ್ಟೆಲ್ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಆದರೆ ಪೋಷಕರು ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಚೆನ್ನಾಗಿದ್ದಂಥ ಹುಡುಗ ಇದ್ದಕ್ಕಿದ್ದಾಗೆ ತಲೆ ತಿರುಗಿ ಬೀಳೋದೇನು, ಏನೋ ಆಗಿದೆ ಅಂತ. ನೋಡಿ, ಪೋಷಕರು ಪೊಲೀಸ್ ವಾಹನದ ಮುಂದೆ ಕುಳಿತು ಅಳ್ತಾ ಇರುವಂತಹ, ರೋಧಿಸ್ತಾ ಇರುವಂತಹ ದೃಶ್ಯ ಇದು. ಯಾರಿಗೇ ಆಗಲಿ ಭಾಳ ಅಂದರೆ ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಬಿಟ್ಟಿರೋದೇ ಒಂದು ದೊಡ್ಡ ಕಷ್ಟ. ಹಾಸ್ಟೆಲಲ್ಲಿರುವಂತಹ ಮಕ್ಕಳ ತಂದೆ ತಾಯಿಗಳನ್ನ ಮಾತಾಡಿಸಿ ನೋಡಿ, ಎಷ್ಟು ಹೃದಯ ಕಲ್ಲು ಮಾಡಿಕೊಂಡು ಮಕ್ಕಳನ್ನು ಕಳಿಸಿರ್ತಾರೆ ಅಂತ. ಮಕ್ಕಳು ರಜೆಗೆ ಬರ್ತಿದ್ದಾರೆ ಅಂದರೆ ಸ್ವರ್ಗನೇ ದರಗಿಳ್ದಂತೆ ಪೋಷಕರಿಗೆ. ಅದೇ ಮತ್ತೆ ವಾಪಸ್ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡಬೇಕು ಅಂತಂದರೆ ಅದೆಷ್ಟು ಸಲ ಮುತ್ತು ಕೊಟ್ಟಿರ್ತಾರೋ, ಅದೆಷ್ಟು ಸಲ ಅಪ್ಕೊಂಡಿರ್ತಾರೋ, ಅದೆಷ್ಟು ಸಲ ಅಯ್ಯೋ ಮಗನೇ ನಿನ್ನ ಬಿಡಬೇಕಲ್ಲ ಅಂತ ಗೋಳಾಡಿರ್ತಾರೋ. ಆದರೆ ಚೆನ್ನಾಗಿ ಓದಲಿ ಅಂತ ಕಳಿಸಿರೋ ಮಗ ಈ ರೀತಿ ಬಾರದೂರಿಗೆ ಹೋಗ್ಬಿಟ್ರೆ ಪಾಪ ಮಕ್ಕಳ ವಿಚಾರದಲ್ಲಿ ಮಾತ್ರ ಎಷ್ಟೊಂದು ಜವಾಬ್ದಾರಿ ಇರುತ್ತೆ. ಎಸ್ಪೆಷಲಿ ಹಾಸ್ಟೆಲ್ಗಳು ಇತ್ತೀಚೆಗೆ ವಾರಕ್ಕೊಂದು ಇಂಥ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ, ಇಂಥ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ಹೀಗಾದರೆ ಜವಾಬ್ದಾರಿನೇ ಇಲ್ಲದೆ, ಮಕ್ಕಳ ಮೇಲೆ ನಿಗಾನೇ ಇಲ್ಲದೆ ಯಾರೊಬ್ಬರು ಹೊಡೆದು ಸಾಯಿಸ್ತಾರೆ, ಯಾರೊಬ್ಬರು ತಳ್ಳಿ ಸಾಯಿಸ್ತಾರೆ. ಗೊತ್ತಿಲ್ಲ ಇದರಲ್ಲಿ ಏನಾಗಿದೆ ಎಕ್ಸಾಕ್ಟ್ಲಿ, ಯಾಕೆ ಆ ಮಗು ಸಾವನ್ನಪ್ಪಿದೆ ಅಂತ. ಈಗ ಪೊಲೀಸರ ತನಿಖೆಯಿಂದಲೇ ಅಸಲಿ ಕಾರಣ ಏನು ಅನ್ನೋದು ಹೊರಗಡೆ ಬರಬೇಕಾಗಿದೆ.